ಬೈಂದೂರು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದ ಪರಿಣಾಮವಾಗಿ ಕೆಲವೆಡೆ ಅಪಾರ ಹಾನಿ ಸಂಭವಿಸಿದೆ. ಬೈಂದೂರಿನ ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಕೃಷಿಗೂ ಹಾನಿ ಸಂಭವಿಸಿದೆ. ಇಂದು ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ಭೇಟಿ ನೀಡಿ ಹಾನಿಗೊಳಗಾದ ಪ್ರದೇಶವನ್ನು ಪರಿಶೀಲನೆ ನಡೆಸಿದರು. ಕಳೆದ 5 ದಿನಗಳಿಂದ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಸೌಪರ್ಣಿಕಾ ನದಿ ನೀರಿನ ಮಟ್ಟ ಹೆಚ್ಚಾಗಿದೆ. ನದಿಯ ಅಕ್ಕಪಕ್ಕ ಪ್ರದೇಶಗಳಾದ ನಾವುಂದ, ಸಾಲ್ಬುಡ, ಬಡಾಕೆರೆ, ನಾಡ, ಕಡಕೆ, ಮರವಂತೆ, ಪಡುಕೋಣೆ ಪ್ರದೇಶಗಳಿಗೆ ಭೇಟಿ ನೀಡಿ ನೆರೆಯಿಂದ ಆಗುವ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಹಾಗೂ ಪಂಚಾಯತ್ ಪ್ರತಿನಿಧಿಗಳೊಂದಿಗೆ ಶಾಸಕರು ಚರ್ಚಿಸಿದರು. ನಂತರ ಜಾನುವಾರುಗಳಿಗೆ ಶಾಶ್ವತ ಕೊಟ್ಟಿಗೆ ನಿರ್ಮಾಣ ಹಾಗೂ ಗದ್ದೆ ಪ್ರದೇಶದಲ್ಲಿರುವ ತೋಡುಗಳ ಹೂಳೆತ್ತುವ ಕಾರ್ಯ, ನದಿ ದಂಡೆ ನಿರ್ಮಾಣಕ್ಕೆ ವಿಶೇಷ ಅನುದಾನದ ಬಗ್ಗೆಯೂ ಚರ್ಚಿಸಿದರು. ಇದೆಲ್ಲ ಭೇಟಿ ಕೊಟ್ಟು ಇಲ್ಲಿ ಆಚೆ 1-2-3 ಮನೆ ಇದೆ, ಇಲ್ಲಿ ದೋಣಿಯಲ್ಲೇ ಹೋಗ್ಬೇಕು. ಅವರೆಲ್ಲರೂ ಧೈರ್ಯವಂತರು, ಬದುಕುತ್ತಾರೆ, ಇದನ್ನೆಲ್ಲ ಫೇಸ್ ಮಾಡ್ತಾರೆ. ಆದ್ರೆ ನಾವೇನೇನ್ ಮಾಡ್ಬೇಕು ಅನ್ನೋದನ್ನು ಯೋಜನೆ ನಾವು ಬೇಂಡ್ರಿ ಬಿಟ್ಟಿದ್ದೇವೆ. ಬಟ್ ಈ ಸಂದರ್ಭದಲ್ಲಿ ಅದೆಲ್ಲ ಹೇಳ್ತಾ ಕೂತ್ಕೊಳ್ಳೋದಲ್ಲ. ಬಟ್ ಯಾವುದೇ ಅನುದಾನ ಸಹಾಯ ಇಲ್ಲದೆ ಇರೋದ್ರಿಂದ ಸುಮ್ಮನೆ ಇವರಿಗೆ ಆಶ್ವಾಸನೆ ಕೊಟ್ಟು ಹೋಗೋ ಪರಿಸ್ಥಿತಿ ಆಗಿದೆ. ಆದ್ರೆ ಇವೆಲ್ಲ ಏನು ಕೇಳಿದ್ರೆ ಶಾಶ್ವತ ಒಂದೊಂದು ಯೋಜನೆ ಆದಾಗೆ ಒಂದೊಂದು ಗ್ರಾಮಗಳನ್ನ ಆ ಸಮಸ್ಯೆಯಿಂದ ತಪ್ಪಿಸ್ತಾ ಹೋಗ್ಬೋದು, ಇನ್ಯಾವುದನ್ನು ಯೋಚನೆ ಮಾಡುವಂತ ಆಗ್ಬೋದು. ಈಗ ಆ ಧೈರ್ಯದಲ್ಲಿ ನಾವು ಯಾವುದೇ ಒಂದು ವಿಶ್ವಾಸ ಕೊಡುವಂತ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ. ಆದ್ರೆ ಅವರ ರಕ್ಷಣೆಗೆ, ಅವರ ಕಷ್ಟ ಸುಖಕ್ಕೆ ನಾವು ಒಟ್ಟಿಗೆ ನಿಂತು ಬಿಡುದು. ಮಳೆ ಬರ್ತದೆ ಅಂದ್ರೆ ನಾವು ಒಟ್ಟಿಗಿರುವುದು, ಇದು ಮಾತ್ರ ನಮ್ಮ ಹತ್ರ ಆಗ್ತದೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.